ಸಿಎಂ ಸಿದ್ದರಾಮಯ್ಯಗೆ ಈ ಮೂಲಕ ಬಿಗ್ ಶಾಕ್ ಎದುರಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಹೈಕೋರ್ಟ್ ಅಸ್ತು ಅಂದಿದೆ. ತನಿಖಾ ಸಂಸ್ಥೆ ಯಾವುದು ಅನ್ನೋದು ಪ್ರಶ್ನೆ. ಅದಕ್ಕೂ ಉತ್ತರ ಪ್ರಾಬಬ್ಲಿ ಸಿಗಬಹುದು. ಕಾರಣ ಹೈಕೋರ್ಟ್ನ ಆದೇಶಕ್ಕೆ ತಡೆ ನೀಡೋದಕ್ಕೆ ನಿರಾಕರಿಸಲಾಗ್ತಾ ಇದೆ. ಮಧ್ಯಂತರ ಆದೇಶವನ್ನ ಬಯಸ್ತಾ ಇದ್ರು, ರಿಲೀಫ್ ಸಿಗಬಹುದು ಅಂತ. ಆದರೆ ಸಿಎಂ ಸಲ್ಲಿಸಿದ್ದ ಅರ್ಜಿಯನ್ನ ವಜಾಗೊಳಿಸಿ ಬಿಗ್ ಶಾಕ್ ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿಗ್ತಾ ಇದೆ. ತನಿಖೆಗೆ ಒಳಪಡಬೇಕು ರಾಜ್ಯವನ್ನ ಆಳ್ತಾ ಇರುವ ನಾಡದೊರೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಂದಿನ ಹಂತ ಯಾವ ತನಿಖಾ ಸಂಸ್ಥೆ ಮೂಲಕ ತನಿಖೆಯನ್ನು ನಡೆಸ್ತಾರೆ ಅಂತ. ಹೈಕೋರ್ಟ್ ಬಹಳ ದೊಡ್ಡ ತೀರ್ಪನ್ನ, ಜಡ್ಜ್ಮೆಂಟ್ ಅನ್ನ ಈ ಮೂಲಕ ಕೊಡ್ತಾ ಇದೆ. ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಆಮೇಲೆ ಇದರ ಸುಳಿವು ಮುಂಚೆನೇ ಇತ್ತು. ಕಾರಣ ಲಾಸ್ಟ್ ಟೈಮ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ಏನು, ಅಬ್ಸರ್ವೇಷನ್ ಏನು ಅಂತ ಕೇಳಿದ್ರೆ, ರಾಜ್ಯಪಾಲರಿಗೆ ಸೆಕ್ಷನ್ 17 ಪ್ರಕಾರ ಅನುಮತಿ ಕೊಡೋದಕ್ಕೆ ಅವಕಾಶ ಇದೆ, ಬಟ್ ಸಿಎಂ ಪಾತ್ರ ಏನು ಅಂತ ವಿವರಿಸಿ ಅಂತ ತುಷಾರ್ ಮೆಹತಾರನ್ನ ಕೇಳಿದ್ರು. ಅಲ್ಲಿ ಒಂದು ಮುನ್ಸೂಚನೆ ಸಿಕ್ಕಿತ್ತು. ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ತೀರಾ ಸೆಟ್ ಬ್ಯಾಕ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿದೆ. ಮೇಜರ್ ಸೆಟ್ ಬ್ಯಾಕ್ ಇದೆ. ರಾಜ್ಯಪಾಲರ ವಕೀಲರು ಹೇಳಿದ್ರು, ವಿವೇಚನಾ ಅಧಿಕಾರವನ್ನ ಯಾವ ಕಾರಣಕ್ಕೆ ನಾನು ಬಳಸಿದ್ದೆ ಅಂತ. ಅದು ಕನ್ವಿನ್ಸ್ ಆದಂಗೆ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನರಸಿಂಹಮೂರ್ತಿ, ತೀರಾ ಸೆಟ್ ಬ್ಯಾಕ್, ಮೇಜರ್ ಸೆಟ್ ಬ್ಯಾಕ್ ಸಿಎಂ ಸಿದ್ದರಾಮಯ್ಯ ಅವರಿಗಾಗಿದೆ. ಇಲ್ಲಿ ತೀರ್ಪಿನ ಸಾರಾಂಶದ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ. ಮಮತಾ, ಇದೀಗ ತಾನೇ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಸಿಎಂ ಸಲ್ಲಿಸಿದ್ದಂತಹ ರಿಟ್ ಅರ್ಜಿಯನ್ನು ವಜಾಗೊಳಿಸಿದ್ದಾರೆ. ಅಲ್ಲಿಗೆ ರಾಜ್ಯಪಾಲರು ಕೊಟ್ಟಿದ್ದಂತಹ ಪ್ರಾಸಿಕ್ಯೂಷನ್ನ ಅನುಮತಿ ಏನಿದೆ ಅದು ಸರಿ ಇದೆ ಅನ್ನೋದನ್ನ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಎತ್ತಿ ಹಿಡಿಯುವ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿಗೆ ಇಲ್ಲಿ ಸಿಎಂ ಪರವಾಗಿ ವಾದವನ್ನು ಮಂಡನೆ ಮಾಡಿದ್ದಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ನಾವು ಹೈಕೋರ್ಟ್ನಲ್ಲಿ ಹೋಗ್ತೀವಿ, ಚಾಲೆಂಜನ್ನು ಮಾಡ್ತೀವಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅವರು ಕೂಡ ವಿಸಿಯಲ್ಲಿ ಅಪಿಯರ್ ಆಗಿದ್ರು. ಆ ಸಂದರ್ಭದಲ್ಲಿ 2:30ಕ್ಕೆ ನಿಮಗೆ ಆದೇಶದ ಪ್ರತಿ ಸಿಗುತ್ತೆ, ನೀವು ಬೇಕಾದರೆ ಚಾಲೆಂಜನ್ನು ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರು ಸಲಹೆಯನ್ನು ಸಹ ಕೊಟ್ಟಿದ್ದಾರೆ. ಅಲ್ಲಿಗೆ ಸಿಎಂ ಸಲ್ಲಿಸಿದ್ದಂತಹ ರಿಟ್ ಅರ್ಜಿ ಏನಿತ್ತು, ರಾಜ್ಯಪಾಲರು ಕೊಟ್ಟಂತಹ ಪ್ರಾಸಿಕ್ಯೂಷನ್ನ ಅನುಮತಿಯನ್ನು ರದ್ದು ಮಾಡಬೇಕು ಅಂತೇಳಿ ಸಿಎಂ ಮನವಿಯನ್ನು ಮಾಡಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಸಿಎಂ ಪರವಾಗಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ, ಹಾಗೆ ಪ್ರೊಫೆಸರ್ ರವಿವರ್ಮ ಕುಮಾರ್, ಹಾಗೆ ರಾಜ್ಯದ ಅಡ್ವೊಕೇಟ್ ಜನರಲ್ ಆದಂತಹ ಶಶಿಕಿರಣ್ ಶೆಟ್ಟಿ, ಈ ಮೂವರು ಕೂಡ ಪ್ರಬಲವಾಗಿ ವಾದ ಮಂಡನೆಯನ್ನು ಮಾಡಿದ್ರು. ಆದರೆ ಇದೀಗ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನು ಬಳಸಿ ಅಧಿಕಾರವನ್ನ ಚಲಾಯಿಸಿದ್ದಾರೆ. ಇಲ್ಲಿ ಮಂತ್ರಿಮಂಡಲದ ಸಲಹೆ ಏನಿದೆ ಇದನ್ನ ರಾಜ್ಯಪಾಲರು ಸ್ವೀಕಾರ ಮಾಡತಕ್ಕಂತಹ ಅವಶ್ಯಕತೆ ಇಲ್ಲ, ಅದನ್ನು ಒಪ್ಕೊಳ್ತಕ್ಕಂತಹ ಅವಶ್ಯಕತೆ ಇಲ್ಲ. 17A ಅಡಿ PC ಆಕ್ಟ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 17A ಅಡಿ ಕೊಟ್ಟಿರ್ತಕ್ಕಂತಹ ಒಂದು ಆದೇಶ ಏನಿದೆ ಅದು ಸರಿ ಇದೆ. ಇಲ್ಲಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೊಟ್ಟಂತಹ ತೀರ್ಮಾನ ಇದು ಸರಿ ಇದೆ ಅನ್ನೋ ನಿಟ್ಟಿನಲ್ಲಿ ಇದೀಗ ಹೈಕೋರ್ಟ್ ಈ ಒಂದು ಆದೇಶವನ್ನು ಎತ್ತಿ ಹಿಡಿದಿದೆ, ರಾಜ್ಯಪಾಲರ ಆದೇಶವನ್ನು ಎತ್ತಿ ಹಿಡಿದಿದೆ. ಹೀಗಾಗಿ ಇನ್ನ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಎದುರಾಗೋದು ಖಂಡಿತ. ಯಾಕಂತ ಹೇಳಿದ್ರೆ ಸೆಷನ್ಸ್ ಕೋರ್ಟ್ನಲ್ಲಿ, ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಈ ಹಿಂದೆ ಆದೇಶ ಒಂದು ಬಾಕಿ ಇತ್ತು. ಪ್ರದೀಪ್ ಕುಮಾರ್ ಅವರು ಸಲ್ಲಿಸಿದ್ದಂತಹ ಆದೇಶ ಏನಿತ್ತು ಅದು ಆದೇಶಕ್ಕೆ ಬಾಕಿ ಇದೆ. ಅಂದ್ರೆ ಒಂದು ಕೋರ್ಟ್ ಕಾಗ್ನಿಸೆನ್ಸ್ ಅನ್ನ ತೆಗೆದುಕೊಳ್ಬಹುದು. ಅಂದ್ರೆ ಕೋರ್ಟೇ ನೋಟಿಸ್ ಅನ್ನ ಇಶ್ಯೂ ಮಾಡಿ ಏನಿದೆ ಈ ರೀತಿಯಾದಂತಹ ಅಪವಾದ ನಿಮ್ಮ ಮೇಲಿದೆ, ಇದಕ್ಕೇನು ಉತ್ತರ ಕೊಡ್ತೀರಿ ಅಂತೇಳಿ ಕೋರ್ಟೇ ವಿಚಾರಣೆಯನ್ನ ನಡೆಸಬಹುದು. ಅಥವಾ ಸಂಬಂಧಪಟ್ಟಂತಹ ತನಿಖಾ ಸಂಸ್ಥೆ ಏನಿದೆ ಅದಕ್ಕೆ ಸಲಹೆಯನ್ನ ಕೊಡಬಹುದು, PCR ಅನ್ನ ದಾಖಲು ಮಾಡ್ಕೊಳ್ಳಿ ಅಂತೇಳಿ. ಇದೀಗ ಸಿಎಂ ಮೇಲೆ ದಾಖಲಾಗಿರ್ತಕ್ಕಂತಹ ದೂರ ಏನಿದೆ ಆ ದೂರಿನ ಸಂಬಂಧ ತನಿಖೆಗೆ ಅಸ್ತು ಅಂತೇಳಿ ಕೋರ್ಟ್ ಹೇಳಬಹುದು. ಮಮತಾ, ನರಸಿಂಹಮೂರ್ತಿ, ಈಗ ತನಿಖೆ ಹೇಗೆ ಸಾಗುತ್ತೆ ಅಂತ ನೆಕ್ಸ್ಟ್ ಪಾಯಿಂಟ್ ಬರೋದೇ ತನಿಖೆ ಹೇಗೆ ಸಾಗುತ್ತೆ ಅಂತ. ಈಗ ಆಲ್ರೆಡಿ ದೇಸಾಯಿ ಕಮಿಟಿ ರಚನೆ ಆಗಿದೆ, ಇನ್ನೊಂದು ಕಡೆಗೆ ಲೋಕಾಯುಕ್ತ ಇದೆ. ಬಟ್ ದೂರುದಾರರು ಹೇಳ್ತಾ ಇರೋದು CBI ನ ತನಿಖೆ ಆಗಬೇಕು ಅಂತ. ಸೊ ಕೋರ್ಟ್ ಇದ್ರಲ್ಲಿ ಏನಾದರೂ ಸೂಚನೆಗಳನ್ನ ಕೊಡೋ ಸಾಧ್ಯತೆ ಇದೆಯಾ? ಅದ್ರ ಬಗ್ಗೆ ಏನಾದರೂ ಉಲ್ಲೇಖಗಳು ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ, ಹೇಗೆ? ಮಮತಾ, ಒಂದು ಯಾವುದೇ ಸಾರ್ವಜನಿಕ ನೌಕರ ಅಥವಾ ಸಾರ್ವಜನಿಕ ಸೇವಕನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿಯನ್ನು ಪಡೆದುಕೊಂಡಿರಬೇಕು.
ಆಗ ಮಾತ್ರವೇ ಇದು ಸಾಧ್ಯ. ಹೀಗಾಗಿ ಈ ಪ್ರಕರಣದಲ್ಲಿ ಇದೀಗ ಪ್ರಾಸಿಕ್ಯೂಷನ್ಗೆ ದೂರುದಾರರು, ಖಾಸಗಿ ದೂರುದಾರರಂತಹ ಟಿ.ಜೆ. ಅಬ್ರಹಾಂ ಅವರು ಪಡೆದುಕೊಂಡಿದ್ದಾರೆ. ಅದನ್ನ ಕೋರ್ಟ್ಗೆ ಕೊಟ್ಟಿದ್ದಾರೆ. ಇದೀಗ ಕೋರ್ಟ್ ಯಾವ ತೀರ್ಮಾನವನ್ನ ಸೆಷನ್ಸ್ ಕೋರ್ಟ್ ಕೈಗೊಳ್ಳುತ್ತೆ ಅಂತ ಹೇಳಿ ನೋಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಪ್ರಕರಣದಲ್ಲಿ ಈಗಾಗಲೇ ಇಲ್ಲಿ ಗೊತ್ತಾಗ್ತಿದೆ, ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಪಡೆದುಕೊಂಡು ಬಂದಿರೋದ್ರಿಂದ ಒಂದು ಕೋರ್ಟ್ ಕಾಗ್ನಿಸೆನ್ಸ್ ಅನ್ನ ತೆಗೆದುಕೊಳ್ಬಹುದು, ಇಲ್ಲ ಸಂಬಂಧಪಟ್ಟಂತಹ ತನಿಖಾ ಸಂಸ್ಥೆಗೆ ಮಾರ್ಗದರ್ಶನವನ್ನ ಮಾಡಬಹುದು. ಹೀಗಾಗಿ ಬಹುತೇಕ PCR ಅನ್ನ ದಾಖಲು ಮಾಡ್ಕೊಳ್ತಕ್ಕಂತಹ ಸಾಧ್ಯತೆ ತೀರಾ ಹೆಚ್ಚಾಗಿದೆ.